ಇಂದು ಬೆಂಗಳೂರು ಅಶೋಕ ಲಲಿತ ಹೋಟೆಲ್ನಲ್ಲಿ ಸ್ಟಡಿ ಅಬ್ರಾಡ್ 2025 ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿದ್ದು ಬಹಳ ಸಂತೋಷವಾಗಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಈ ಸ್ಟಡಿ ಅಬ್ರಾಡ್ 2025 ಹಮ್ಮಿಕೊಂಡು ಎಷ್ಟೋ ವಿದ್ಯಾರ್ಥಿಗಳಿಗೆ, ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೋಸ್ಕರ ಮತ್ತು ಎಲ್ಲ ಯುವಕರಿಗೆ, ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ, ಅವಕಾಶ ಆಗಲಿ ಅಂತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ಏನು ಹಮ್ಮಿಕೊಂಡಿದೆ. ಕರ್ನಾಟಕ ಸರ್ಕಾರದ ಘನವಿತ್ತ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ITBT ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ಬಗ್ಗೆ ಆಲೋಚನೆಗಳು ಮಾಡ್ತಾ ಇದೆ ಸರ್ಕಾರ. ಯಾಕಂತಂದರೆ ಕೆಲವೊಬ್ಬರಿಗೆ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಫಾರಿನ್ನು, ಜಪಾನು ಅಥವಾ ಆಸ್ಟ್ರೇಲಿಯಾದಲ್ಲಿನೂ ವಿದ್ಯಾಭ್ಯಾಸ ಮಾಡಬೇಕು, ಅವರಿಗೆ ತೊಂದರೆ ಇರುತ್ತೆ. ಅದಕ್ಕೋಸ್ಕರ ಒಂದು ಈವೆಂಟನ್ನು 2025 ಮತ್ತು ಈ 17th ಇವತ್ತಿನ ದಿವಸ ಏನು ಕಂಡಕ್ಟ್ ಮಾಡಿದ್ದಾರೆ, ಹುಡುಗರಿಗೋಸ್ಕರ ಬಹಳ ಅನುಕೂಲ ಆಗಿದೆ. ಈ ಒಂದು ದೃಷ್ಟಿಯಿಂದ ಎಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಈವೆಂಟ್ನಲ್ಲಿ ಪಾಲ್ಗೊಂಡು ಅವರವರು ಹೇಳ್ತಾ ಇದ್ದಾರೆ, ಫರ್ದರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋದರೆ ಯಾವ ಥರ ತಾವು ಸರ್ಕಾರ ವತಿಯಿಂದ ನಮಗೆ ಅವಕಾಶಗಳು ಮಾಡಿಕೊಡ್ತೀರಿ, ಯಾವ ಥರ ಸ್ಕಾಲರ್ಶಿಪ್ ಕೊಡ್ತೀರಿ, ಯಾವ ಥರ ಉಪಯೋಗ ಆಗ್ತಾ ಇದೆ, ಅವರೆಲ್ಲರೂ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಇಂತಿಂಥ ಬ್ಯಾಂಕಿಂಗ್ಗಳಲ್ಲಿ ಇಂತಿಂಥ ಸ್ಕಾಲರ್ಶಿಪ್ ಇಷ್ಟು % ಕೊಡುತ್ತೆ, ಇಷ್ಟು % ಲೋನ್ ಕೊಡುತ್ತೆ, ನೀವು ಹೋಗಿ ಚೆನ್ನಾಗಿ ಇದನ್ನು ಅವಕಾಶ ಸದುಪಯೋಗ ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದು ಈ ಇವೆಂಟ್ ಮಾಡ್ತಕ್ಕಂಥ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.